ಹಾಯ್ ಎವ್ರಿವನ್. ಬೆಟ್ಟ ಕಾಣಿಸ್ತಾ ಇದೆ ಅಲ್ವಾ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇದು ತಮಿಳುನಾಡಿನ ನಾಮಕ್ಕಲ್ ಜಿಲ್ಲೆಯ ತಿರುಚಂಗೋಡು. ಇಲ್ಲಿ ಅರ್ಧನಾರೀಶ್ವರ ಮತ್ತು ನಾಗರಾಜ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ 1200 ಮೆಟ್ಟಿಲು ಹತ್ತಿ ಹೋಗಬೇಕು. ಮೆಟ್ಟಿಲು ಹತ್ತಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ತಿರುಚಂಗೋಡು ಬಸ್ ಸ್ಟ್ಯಾಂಡಿಂದ ಬಸ್ ಇದೆ. ಮೇ ಬಿ 2.5 ಕಿಲೋಮೀಟರ್ಸ್ ಇರ್ಬೋದು. ನಾವು ಸ್ಟೆಪ್ ಹತ್ತಿ ಹೋದರೆ ತುಂಬ ಲೇಟ್ ಆಗ್ತದೆ ಅಂತ, ಮತ್ತು ದೇವಸ್ಥಾನ ಕ್ಲೋಸಿಂಗ್ ಟೈಮು ಬರುತ್ತೆ ಅಂತ ಸ್ಟೆಪ್ ಹತ್ತಿ ಹೋಗದೆ ಬಸ್ಸಲ್ಲಿ ಹೋದ್ವಿ. ನೋಡಿ, ಸೈಡಿಂದ ಹೋಗ್ತದೆ ಬಸ್ಸು, ಅಂದರೆ ಒನ್ ವೇ ಇರೋದು. ಅದರಲ್ಲಿ ತುಂಬ ಅಂದರೆ ತುಂಬ ಹೆದರಿಕೆ ಆಗಿದೆ ಹೋಗಲಿಕ್ಕೆ. ನೋಡಿ, ಇಡೀ ತಿರುಚಂಗೋಡು ಮತ್ತು ಈ ರೋಡ್ ಮತ್ತು ನಾಮಕ್ಕಲ್ ಬಾರ್ಡ್ರಲ್ಲಿ ಇದೆ. ಹಾಗೆ ಕಂಪ್ಲೀಟ್ ಕಾಣಿಸ್ತದೆ ನೋಡಿ ಪ್ಲೇಸ್ ಎಲ್ಲವೂ. ಆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆ ರೋಡಲ್ಲಿ ಬೈಕ್, ಕಾರ್ ಮತ್ತು ದೇವಸ್ಥಾನದ ಒಂದು ಬಸ್ ಮಾತ್ರ ಅಲೌ ಇರೋದು. ಫೈನಲಿ ದೇವಸ್ಥಾನದ ದ್ವಾರದ ಹತ್ರ ರೀಚ್ ಆದ್ವಿ. ಅಲ್ಲಿನ ದೇವಸ್ಥಾನಕ್ಕೆ ಸ್ವಲ್ಪ ನಡೆದುಕೊಂಡು ಹೋಗಬೇಕು. ತಿರುಚಂಗೋಡು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಈಗ ಟೈಮ್ 12 o'clock ಆಯಿತು, ಶಾರ್ಪ್ 12. ಕಾರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಸ್ಟೆಪ್ಪಲ್ಲಿ ಹತ್ತಿ ಹೋದರೆ ಮೇಲೆ ವ್ಯೂ ಪಾಯಿಂಟ್ ಕಾಣಿಸ್ತದೆ ಅಷ್ಟು. ಹತ್ತಿ ಹೋದ್ವಿ ನೋಡಿ, ಅವಾಗ ತೋರಿಸಿದ ಹಾಗೆ ವ್ಯೂಸ್. ನಾವು ಬಂದ ರೋಡ್ ಅದು ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ. ದೇವರ ದರ್ಶನ ಎಲ್ಲ ಬೇಗ ಆಯಿತು ನಮ್ಮದು. ದೇವಸ್ಥಾನಕ್ಕೆ ಮೆಟ್ಲು ಹತ್ತಿ ಬರಲಿಕ್ಕೆ ಆಗಲಿಲ್ಲ. ಹಾಗೆ ಹೋಗುವಾಗಲಾದರೂ ಇಳ್ಕೊಂಡು ಹೋಗುವ ಅಂತ ಹೋದ್ವಿ. ಯಾಕೆಂತೇಳಿದರೆ ಇಳ್ಕೊಂಡು ಹೋಗುವಾಗಲೇ ನಮಗೆ ನಾಗರಾಜ 30 ಅಡಿ ಇರುವಂಥದ್ದು ಕಾಣಿಸೋದು ನಮಗೆ. ಅಲ್ಲಿ ಸೈಡಿಂದ ಹತ್ತಿ ಹೋಗಬೇಕು. ಹತ್ತಿ ಹೋಗಿ ಮೇಲೆವರೆಗೂ ನಮಗೆ ಬಿಡ್ತಾರೆ. ಆ್ಯಕ್ಚುಲಿ ಇಲ್ಲಿ ನಾವೇ ಹಾಲು ಹಾಕುವಂಥದ್ದು, ಅರಶಿನ ಹಾಕುವಂಥದ್ದು, ಕುಂಕುಮನೂ ಹಾಕಲಿಕ್ಕೆ ನಾವೇ. ಮತ್ತು ಇಲ್ಲಿ ವಿಶೇಷ ಅಂತ ಹೇಳಿದರೆ ಈ ನಾಗದೇವರಿಗೆ ಕೋಳಿಯನ್ನು ಬಲಿ ಕೊಡ್ತಾ ಇದ್ದಾರೆ. ನಾವು ಅಲ್ಲೇ ಹತ್ತಿರ ಇದ್ದ ಅಂಗಡಿಯಲ್ಲಿ ಹಾಲು, ಅರಶಿನ ಮತ್ತು ಕುಂಕುಮವನ್ನು ತಗೊಂಡು ಅಲ್ಲಿ ಹೋದ್ವಿ. ಮೊದಲು ಹಾಲು ಅದನ್ನು ಹಾಕಿದ್ವಿ. ನಂತರ ಅರಶಿನ ಕುಂಕುಮ ಹಾಕಿದ್ವಿ. ಅರಶಿನ ಕುಂಕುಮ ಹಾಲು ಎಲ್ಲ ಹಾಕಿದ ಮೇಲೆ ಕೆಳಗಡೆ ಬಂದು ಅಲ್ಲಿ ಪೂಜೆ ಮಾಡಿಸ್ತಾರೆ. ನಮ್ಮ ನೆಕ್ಸ್ಟ್ ಬಂದವರಲ್ಲಿ ಆ ಬಾಟ್ಲಲ್ಲಿದ್ದ ಹಾಲನ್ನು ಮಂಗ ನೋಡಿ ಹೇಗೆ ಎಳ್ಕೊಂಡು ಕುಡಿತಾ ಉಂಟು ಅಂತ. ಪಾಪ ಹಸಿವೆನೂ ಆಗಿರಬೇಕು. ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ ಇಳ್ಕೊಂಡು ಮತ್ತು ಬಂದ್ವಿ. ಆದರೆ ಅಲ್ಲೇ ಇನ್ನೊಂದು ದೇವಸ್ಥಾನ ಕಾಣ್ತಾ ಇದೆ ಅಲ್ವಾ, ಅದು ಉಚ್ಚಿಪಿಳ್ಳೆಯಾರ ದೇವಸ್ಥಾನ ಅಂತ, ಅಂದರೆ ಗಣಪತಿ ದೇವಸ್ಥಾನ. ಬಟ್ ನಮಗೆ ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಇದು ನೋಡಿ, ಬೆಟ್ಟದ ಮೇಲಿರುವ ಒಂದು ಕಲ್ಲು, ಆ ಕಲ್ಲು ಮೇಲೆ ಚಿಕ್ಕ ಕಲ್ಲು. ಅಲ್ಲಿ ತುಂಬ ಅಂದರೆ ತುಂಬ ಗಾಳಿ, ಆದರೆ ಗಾಳಿಗೂ ಆ ಕಲ್ಲು ಬಿದ್ದದ್ದಿಲ್ಲಂತೆ. ಆ್ಯಸ್ ಯೂಶ್ವಲ್ ಫೋಟೋ ತಗೊಂಡ್ವಿ ಎಲ್ಲ ಕಡೆ. ಅಷ್ಟೊತ್ತಾಗುವಾಗ 4 ಆಗಿತ್ತು. ನನ್ನ ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.